ಮಾಡಿದ ಜಯವನ್ನ ತಂದ ಆತನ ಬಳಿಗೆ ಜನರು ಬಂದ್ರು. ಅಮ್ಮೋನಿಯರನ್ನ ಆತನು ಸೋಲಿಸಿದ. ಅನೇಕ ಸಂಗತಿಗಳೆಲ್ಲ ನಡೀತಾ ಇರಬೇಕಾದ್ರೆ ಸಡನ್ ಆಗಿ ದೇವರ ಮೇಲೆ ಇರ್ತಕ್ಕಂಥ ಒಂದು ಭಕ್ತಿಯನ್ನ ಸಮುವೇಲನು ಹೆಚ್ಚೆಚ್ಚಾಗಿ ಹೇಳಿದಂತ ಸಮಯದಲ್ಲಿ ಕೂಡ ಸೌಲನು ಏನ್ ಮಾಡ್ತಾ ಇದ್ದಾನಂತೆ, ಕಳೆದುಕೊಳ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ದೇವರಿಗೆ ವಿಧೇಯತೆ ಉಳ್ಳವನಾಗಿ ಜೀವಿಸಬೇಕಾದಂತ ಈ ಸೌಲ ಅರಸನು ತನ್ನ ಒಂದು ಬಳಗವನ್ನ, ತನ್ನ ಒಂದು ಬಲವನ್ನ, ತನ್ನ ಒಂದು ಶಕ್ತಿಯನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಬಳಿ ಇಷ್ಟು ಜನ ಸೈನಿಕರಿದ್ದಾರೆ, ನನಗೆ ಅರಮನೆಯಂತಹ ಮನೆಗಳಿದಾವೆ, ನನಗೆ ಕುದುರೆಯ ಬಲ ಇದೆ, ನನ್ನಲ್ಲಿ ಅನೇಕ ದಷ್ಟಪುಷ್ಟರಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಎಂಬುದಾಗಿ ಆ ಜನರನ್ನು ನೋಡುತ್ತಾ ತನ್ನ ಆಲೋಚನೆಗಳನ್ನ ಮಾಡುವವನಾಗಿರುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಆಜ್ಞೆಗೆ ವಿರುದ್ಧವಾದ ರೀತಿಯಲ್ಲಿ ನಡೀತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳಿದ್ರು, ಅಮಾಲೇಕ್ಯರೆಲ್ಲರನ್ನ ಒಬ್ಬರನ್ನೂ ಕೂಡ ಉಳಿಸದೆ ನಾಶನ ಮಾಡು, ಅವರಿಂದ ನಿನಗೆ ಏನಿದೆ, ಸಂಕಟ ಇದೆ, ಕಂಟಕ ಇದೆ, ನಾಶನ ಎನ್ನುವಂಥದ್ದಿದೆ. ಅದಕ್ಕಾಗಿ ಅವ್ರನ್ನ ಯಾರನ್ನು ಕೂಡ ನೀನೇನ್ ಮಾಡಬೇಡ, ಉಳಿಸಬೇಡ, ಎಲ್ಲರನ್ನು ನಾಶನ ಮಾಡು. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೈವ ಸೇವಕರು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನ ಸೌಲನು ಬರುವಂತದ್ದು, ಸಮುವೇಲನ ಬರುವಂತದ್ದು ತಡವಾದಂತ ಸಮಯದಲ್ಲಿ ಸೌಲನ್ ಏನ್ ಮಾಡ್ತಾ ಇದ್ದಾನ್ರಿ, ಈ ಜನರು ಎಲ್ಲಿ ಚದರಿ ಹೋಗ್ಬಿಡ್ತಾರೋ, ಈ ಜನರು ನನ್ನನ್ನು ಎಲ್ಲಿ ಬಿಟ್ಟು ದೂರ ಹೋಗ್ಬಿಡ್ತಾರೆ ಎಂಬುದಾಗಿ ನೆನೆಸಿ ಆ ಜನರನ್ನ ನೋಡಿ ಏನ್ ಮಾಡ್ತಾ ಇದ್ದಾನಂತೆ, ದೇವರಿಗೆ ಅರ್ಪಣೆ ಮಾಡುವಂತ, ಯಜ್ಞಾರ್ಪಣೆ ಮಾಡುವಂತ ಕೆಲಸ ಸಮುವೇಲಂದಾಗಿರುವಾಗ ತಾನೇ ಅವಸರವಾಗಿ ಏನ್ ಮಾಡಿದಂತೆ, ಅರ್ಪಣೆಯನ್ನ ಮಾಡಿದ. ಈ ಎರಡು ಕಾರ್ಯಗಳಲ್ಲಿ ಆತನು ಭಕ್ತಿಹೀನನಾಗಿ, ಬುದ್ಧಿಹೀನನಾಗಿ ನಡೆದುಕೊಂಡ ಕಾರಣಕ್ಕಾಗಿ, ಮನುಷ್ಯರನ್ನೇ ತನ್ನ ಭುಜಬಲ ಎಂಬುದಾಗಿ ಅರಿತುಕೊಂಡು ತಿಳಿದುಕೊಂಡು ನಡೆದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಂದ ಆತನು ದೂರ ಹೋಗುವಂತ ಸ್ಥಿತಿಗೆ ಜಾರಿ ಹೋದ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ವ್ಯಕ್ತಿ ಯಾವಾಗ ದೇವರ ಆಜ್ಞೆಯನ್ನ ಧಿಕ್ಕಾರ ಮಾಡಿದನು, ಯಾವಾಗ ದೈವಿಕವಾಗಿರ್ತಕ್ಕಂಥ ಸನ್ನಿಧಾನದಿಂದ ತನ್ನನ್ನು ತಾನು ಲೌಕಿಕವಾದಂಥ ಸ್ಥಿತಿಯ ಕಡೆಗೆ ಹೋಗುವುದಕ್ಕೆ ಪ್ರಯತ್ನ ಪ್ರಾರಂಭ ಮಾಡಿದನು, ಆವಾಗಲೇ ಆತನ ಏರು ಇಳಿತವಾಗಿ ಕಾಣಿಸ್ತಾ ಇದೆ. ಮೇಲಕ್ಕೆ ಏರಿದಂತ ವ್ಯಕ್ತಿ ಸಡನ್ ಆಗಿ ಡೌನ್ ಫಾಲ್ ಆಗ್ತಾ ಇದ್ದಾನೆ, ಕೆಳಗಡೆ ಬೀಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಈ ಸಮಯದಲ್ಲಿ ನಾವು ನೋಡೋಣ, ದೇವರಿಂದ ದೂರವಾದ್ರೆ ಯಾವ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತಾವೆ. ಮೊದಲನೇ ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 14ನೇ ವಚನ ದಯವಿಟ್ಟು ಯಾರಾದರೂ ಓದೋಣ. ಮೊದಲನೇದಾಗಿ ದೇವರಿಂದ ದೂರವಾದ್ರೆ ಏನು?